Hello, everybody. This is the second session of direct tax for the fourth semester BCom students of Mangalore University. In this session, we are going to study about the computation of annual value, gross annual value of property, municipal value, standard rent, and unrealized rent. These three definitions. Learning objectives. In this chapter, after studying this chapter, we will be able to understand the meaning and computation of second head of taxable income from house property and its computation. Session outcome. After this session, we will be able to understand the concept of annual value of house property, in the sense annual value of let out property and the annual value of the self occupied property, and the concepts like a standard rent and municipal value and the unrealized rent. Now we'll see how we have to compute the annual value of the let out property. Under section 23, ಸೆಕ್ಷನ್ 23 ಅಲ್ಲಿ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಇದೆ ಕ್ಯಾಲ್ಕುಲೇಷನ್ಸ್. ಈ ಒಂದು ರೂಲ್ನ ಆಧಾರದಲ್ಲಿಯೇ ನಾವು ನೆಕ್ಸ್ಟ್ ಈ ಹೌಸ್ ಪ್ರಾಪರ್ಟಿಯ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಕೆಲವು ವ್ಯಕ್ತಿಗಳಿಗೆ ಒಂದಕ್ಕಿಂತ ಒಂದು ಅಥವಾ ಎರಡಕ್ಕಿಂತ ಹೆಚ್ಚಾಗಿ ಮನೆಗಳಿರ್ಬೋದು. ಆಗ ಆ ಮನೆಗಳ ಮೇಲೆ ಯಾವ ರೀತಿ ಟ್ಯಾಕ್ಸ್ ಅನ್ನ ವಿಧಿಸ್ತಾರೆ ಅಂತೇಳಿ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸ್ಟಡಿ ದಿ ಕಂಪ್ಯೂಟೇಷನ್ ಆಫ್ annual value of the let out property. So some individuals will have one or two or more than two houses. In such cases, how the tax has to be levied for that houses. So that can be calculated on the basis of these three steps, that is first, second, and third one. This is for the let out property. If one house, always whenever let a individual own several houses, but one house will be self-occupied house. For that one, the tax will be nil, and for rest of the houses, they have to pay the tax on the basis of these set of rules. ಈ ರೂಲ್ಗಳ ಆಧಾರದಲ್ಲಿಯೇ ಉಳಿದ ಮನೆಗಳಿಗೆ ಒಂದು ಸೆಲ್ಫ್ ಆಕ್ಯುಪೈಡ್ ಹೌಸ್ ಅಂತ ಬಿಟ್ಬಿಡ್ತಾರೆ, ಉಳಿದದಕ್ಕೆ ಟ್ಯಾಕ್ಸ್ ಮಾಡಬೇಕು. ಸೊ ಸ್ಟೆಪ್ 1 ನೋಡಿ, ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಆಫ್ ಫೇರ್ ರೆಂಟಲ್ ವ್ಯಾಲ್ಯೂ. ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಆಫ್ ಆರ್ ಫೇರ್ ರೆಂಟಲ್ ವ್ಯಾಲ್ಯೂ ಅಂದ್ರೆ ಮುನ್ಸಿಪಲ್ ವ್ಯಾಲ್ಯೂ, ಅಲ್ಲಿ ಆಫ್ ಅಂತ ಮಿಸ್ಟೇಕ್ ಆಗಿದೆ, ಆರ್ ಆಗಬೇಕು. ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಒಂದು ಕೊಟ್ಟಿರ್ತಾರೆ ಪ್ರಾಬ್ಲಮ್ ಅಲ್ಲಿ, ಅದು ಅಥವಾ ಫೇರ್ ರೆಂಟಲ್ ವ್ಯಾಲ್ಯೂ, ಆ ಎರಡನ್ನ ಕಂಪೇರ್ ಮಾಡುವಾಗ ವಿಚ್ ಎವರ್ ಇಸ್ ಲೆಸ್ ಅದನ್ನ ಬರ್ಕೊಳ್ಬೇಕು, ಮತ್ತೆ ಅದನ್ನ ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಕಂಪೇರ್ ಮಾಡಬೇಕು, ಬಟ್ ನಾಟ್ ಎಕ್ಸೀಡಿಂಗ್ ಸ್ಟ್ಯಾಂಡರ್ಡ್ ರೆಂಟ್. ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಕಂಪೇರ್ ಮಾಡುವಾಗ ಸ್ಟ್ಯಾಂಡರ್ಡ್ ರೆಂಟಿಗಿಂತ ಜಾಸ್ತಿ ಆಗಬಾರ್ದು. ಸ್ಟ್ಯಾಂಡರ್ಡ್ ರೆಂಟಿಗಿಂತ ಜಾಸ್ತಿ ಆಗಬಾರ್ದಂದ್ರೆ ಕಮ್ಮಿ ಇದ್ರೆ ಅದನ್ನೇ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಹೇಳಿ ತಗೊಳ್ತೇವೆ. ಇಲ್ಲ ಸ್ಟ್ಯಾಂಡರ್ಡ್ ರೆಂಟೇ ಜಾಸ್ತಿ ಇದ್ರೆ ಅದನ್ನೇ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಹೇಳಿ ತಗೊಳ್ತೇವೆ. ಇದನ್ನ ಪ್ರಾಬ್ಲಮ್ ಮಾಡುವಾಗ ಗೊತ್ತಾಗುತ್ತೆ, ಬಟ್ ಈ ರೂಲ್ ಬೇಕೇ ಬೇಕು. ಇದನ್ನ ಬರ್ಕೊಳ್ಳಿ. ಸ್ಟೆಪ್ 2, ಆಕ್ಚುಯಲ್ ರೆಂಟ್ ರಿಸೀವ್ಡ್ ರಿಸೀವೇಬಲ್. ಆಕ್ಚುಯಲ್ ರೆಂಟ್ ಏನು ಬಾಡಿಗೆ ಕೊಟ್ಟಿರ್ತಾರಲ್ವಾ, ಆ ರೆಂಟ್ ಅನ್ನ ರಿಸೀವ್ ಮಾಡಿರ್ಬೋದು, ರಿಸೀವೇಬಲ್ ಆಗಿರ್ಬೋದು. ಇಫ್ ಹೈಯರ್ ದ್ಯಾನ್ ದಿ ಎಕ್ಸ್ಪೆಕ್ಟೆಡ್ ರೆಂಟ್, ಆ ರೆಂಟ್ ಮೇಲೆ ಹೇಳಿದ ಎಕ್ಸ್ಪೆಕ್ಟೆಡ್ ರೆಂಟ್ಗಿಂತ ಜಾಸ್ತಿ ಇದ್ರೆ ದೆನ್ ಆನ್ಯುವಲ್ ರೆಂಟಲ್ ವ್ಯಾಲ್ಯೂ ವಿಲ್ ಬಿ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಅದನ್ನೇ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳಿ ತಗೊಳ್ಬೇಕಾಗುತ್ತೆ. ಥರ್ಡ್ ಸ್ಟೆಪ್, ಇಫ್ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಆರ್ ರಿಸೀವೇಬಲ್ ಅಂತೇನು ಕೊಟ್ಟಿರ್ತಾರೆ ಅದು ಎಕ್ಸ್ಪೆಕ್ಟೆಡ್ ರೆಂಟ್ಗಿಂತ ಕಡಿಮೆ ಇದ್ರೆ, ರೆಂಟ್ ರಿಸೀವ್ ಮಾಡಿರ್ತಾರಲ್ಲ ಬಾಡಿಗೆ ಕೊಟ್ಟದನ್ನ, ಅದು ಎಕ್ಸ್ಪೆಕ್ಟೆಡ್ ರೆಂಟ್ಗಿಂತ ಕಮ್ಮಿ ಇದ್ರೆ ಮತ್ತು ಅದು ಲಾಸ್ ಆಗಿದ್ರೆ, ಅಂದ್ರೆ ಅವರಿಗೆ ಆ ಅಮೌಂಟ್ ಲಾಸ್ ಆಗಿದ್ರೆ, ಕಡಿಮೆ ಆಗಿದ್ರೆ, ಅದಕ್ಕೆ ಕಾರಣಗಳು ಏನಾಗಿರ್ಬೇಕು? ವೇಕೆನ್ಸಿ ಅಂತ ಹೇಳಿದ್ರೆ ಬಾಡಿಗೆ ಕೊಡದೆ ಖಾಲಿ ಆಗಿರ್ಬೇಕು ಮನೆ, ಅಥವಾ ಬಾಡಿಗೆ ಕೊಟ್ಟಿದ್ದು ಯಾವುದೋ ಕಾರಣಗಳಿಂದ ಬಾಡಿಗೆ ಹಣ ಅನ್ರಿಯಲೈಸ್ಡ್ ಬಂದಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಆನ್ಯುವಲ್ ರೆಂಟಲ್ ವ್ಯಾಲ್ಯೂ ಹೇಗಿರುತ್ತೆ ಅಂತ ಹೇಳಿದ್ರೆ, ಆನ್ಯುವಲ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ದಿ ಓನರ್ ಡ್ಯೂರಿಂಗ್ ದಿ ಇಯರ್ ಅಂತ. ಅದನ್ನೇ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳಿ ತಗೊಳ್ತಾರೆ.
ಅದನ್ನ ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ದಿ ಓನರ್ ಡ್ಯೂರಿಂಗ್ ದಿ ಇಯರ್ ಅನ್ನ ಮೈನಸ್ ಮಾಡಿ ತಗೊಂಡಿರ್ತಾರೆ. ಇಲ್ಲಿ ನೋಡಿ, ಕಂಪ್ಯೂಟೇಷನ್ ಆಫ್ ಆನ್ಯುವಲ್ ವ್ಯಾಲ್ಯೂ ಆಫ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ. ಅಲ್ಲಿ ಲೆಟ್ ಔಟ್ ಪ್ರಾಪರ್ಟಿ ಹೇಳಿದಲ್ಲಿ ಇಲ್ಲಿ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಹೇಳ್ತಾ ಇದ್ದೇವೆ. 23 ಸೆಕ್ಷನ್ಸ್ 23 ಸಬ್ಸೆಕ್ಷನ್ 2 ಏನಂದ್ರೆ ರೂಲ್, annual value will be taken as nil. ಆನ್ಯುವಲ್ ವ್ಯಾಲ್ಯೂ ಅನ್ನ ನಿಲ್ ಅಂತ ತಗೊಳ್ಬೇಕು ಇಫ್ ಇಟ್ ಈಸ್ ಇನ್ ದಿ ಆಕ್ಯುಪೇಷನ್ ಆಫ್ ದಿ ಓನರ್. ಓನರೇ ಅದರಲ್ಲಿ ವಾಸವಿದ್ರೆ, ಫಾರ್ ದಿ ಪರ್ಪಸ್ ಆಫ್ ಹಿಸ್ ಓನ್ ರೆಸಿಡೆನ್ಸ್, ಅವನ ಸ್ವಂತ ನಿವಾಸ ಅಂತ ಇಟ್ಕೊಂಡಿದ್ರೆ. ಆರ್ ಇಟ್ ಕೆನಾಟ್ ಬಿ ಆಕ್ಯುಪೈಡ್ ಬೈ ದಿ SSC. SSC ಇಂದ ಆಕ್ಯುಪೈ ಅದು ಆಗಿರೋದಿಲ್ಲ, ಅವ್ನು ವಾಸ ಇರಲ್ಲ. ಆಸ್ ಈಸ್ ಅವೇ ಫಾರ್ ಎಂಪ್ಲಾಯ್ಮೆಂಟ್, ಕೆಲಸಕ್ಕಾಗಿ, ಬಿಸ್ನೆಸ್ಗಾಗಿ, ವೃತ್ತಿಗಾಗಿ ಅವನ ಮನೆಯಿಂದ ದೂರ ಇದ್ದಾನೆ, ಬಾಡಿಗೆಗೂ ಕೊಡ್ಲಿಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಅಂತದನ್ನ ಸೆಲ್ಫ್ ಆಕ್ಯುಪೈಡ್ ಅಂತ ತಕೊಂಡು ಅದು ನಿಲ್ ಅಂತ ಹೇಳಿ ಕೊಡ್ಬೇಕಾಗುತ್ತೆ ಒಂದನ್ನು. ಇಫ್ ದಿ ಹೌಸ್, ಸಪೋಸ್ ಆ ಮನೆಯನ್ನೇ, ಇಫ್ ದಿ ಹೌಸ್ ಪಾರ್ಟ್ ಆಫ್ ದಿ ಹೌಸ್ ಇಸ್ ಲೆಟ್ ಔಟ್, ಬಾಡಿಗೆ ಕೊಟ್ಟಿದ್ರೆ ಒಂದು ಭಾಗವನ್ನ, ಡ್ಯೂರಿಂಗ್ ದಿ ಓಲ್ ಒಂದು ವರ್ಷ ಫುಲ್ ಆರ್ ಎನಿ ಪಾರ್ಟ್ ಆಫ್ ದಿ ಇಯರ್, ಅಥವಾ ಒಂದು ವರ್ಷದಲ್ಲಿ ಕೆಲವು ಅವಧಿಗೆ ಕೊಟ್ಟಿದ್ರೆ, ದೆನ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಲೆಟ್ ಔಟ್ ಥ್ರೂ ಔಟ್ ದಿ ಇಯರ್. ಅದನ್ನ ವರ್ಷ ಪೂರ್ತಿ ಅದನ್ನ ಬಾಡಿಗೆ ಕೊಟ್ಟಿದ್ರು ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ. ಆ ಲೆಟ್ ಔಟ್ ಪ್ರಾಪರ್ಟಿಗೆ ರೂಲ್ ಯಾವ ತರ ತಗೊಳ್ತಾರೆ, ರೀಸನೇಬಲ್ ಎಕ್ಸ್ಪೆಕ್ಟೆಡ್ ರೆಂಟ್ ಇಸ್ ಟೇಕನ್. ಎಕ್ಸ್ಪೆಕ್ಟೆಡ್ ರೆಂಟ್ ಏನಿದೆ ರೀಸನಲ್, ಅದು ಎಕ್ಸ್ಪೆಕ್ಟೆಡ್ ರೆಂಟ್ ಟೇಕನ್ ಅದು ತಗೊಳ್ಬೇಕು. ಅಂದ್ರೆ ಬ್ರಾಕೆಟ್ ಅಲ್ಲಿ ಕೊಟ್ಟಿದೆ ನೋಡಿ, ಆನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಆರ್ ಫೇರ್ ರೆಂಟಲ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಐ ಬಟ್ ನಾಟ್ ಎಕ್ಸೀಡಿಂಗ್ ಸ್ಟ್ಯಾಂಡರ್ಡ್ ರೆಂಟ್. ಸ್ಟ್ಯಾಂಡರ್ಡ್ ರೆಂಟ್ ಏನಿದೆ ಅದಕ್ಕಿಂತ ಜಾಸ್ತಿ ಆಗಬಾರ್ದು. ಎರಡನೇದು ರೆಂಟ್ ರಿಸೀವ್ ಅಥವಾ ರಿಸೀವೇಬಲ್ ಮಾಡಿರ್ತಾರಲ್ವಾ, ಆಫ್ಟರ್ ಡಿಡಕ್ಟಿಂಗ್ ಅನ್ರಿಯಲೈಸ್ಡ್ ರೆಂಟ್, ಅಂದ್ರೆ ರೆಂಟ್ ಬರದಿರುವ ಅಮೌಂಟ್ ಇರ್ತದಲ್ಲ ಕೆಲವೊಮ್ಮೆ, ಅದನ್ನು ಲೆಸ್ ಮಾಡ್ಕೊಳ್ಬೇಕು ಎಷ್ಟು ರೆಂಟ್ ಪಡಿಬೇಕಿತ್ತೋ ಅದರಿಂದ. ಅದು ಹೈಯರ್ ಇದ್ರೆ, ಆ ರೆಂಟ್ ರಿಸೀವ್ ಮಾಡಿದ ಹೈಯರ್ ಇದ್ರೆ, ದ ಆಕ್ಚುಯಲ್ ರೆಂಟ್ ಏನಿದೆ ಅದನ್ನೇ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ತಗೊಳ್ಬೇಕು. ಇನ್ ಕೇಸ್ ಆಫ್ ವೇಕೆನ್ಸಿ, ಮನೆ ಖಾಲಿ ಇದ್ದು ಬಿಕಾಸ್ ಆಫ್ ವೇಕೆನ್ಸಿ ರೆಂಟ್ ರಿಸೀವ್ಡ್ ಇಸ್ ಲೆಸ್, ಆ ಮನೆ ವೇಕೆಂಟ್ ಇದ್ದದ್ರಿಂದ ಅದು ರೆಂಟ್ ಕಡಿಮೆ ಆಗಿದ್ರೆ ಎಕ್ಸ್ಪೆಕ್ಟೆಡ್ ರೆಂಟ್ಗಿಂತ, ದೆನ್ ಆಕ್ಚುಯಲ್ ರೆಂಟ್ ಇಸ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತೇಳಿ. ನನ್ನ ಪ್ರಾಬ್ಲಮ್ ಮಾಡುವಾಗ ಆ ಪ್ರಾಬ್ಲಮ್ ಜೊತೆ ಎಕ್ಸಾಂಪಲ್ ಕೊಟ್ಕೊಂಡು ಹೇಳುವಾಗ ಇನ್ನಷ್ಟು ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಕೆಲವು ಕಾನ್ಸೆಪ್ಟ್ಸ್ ಇದೆ, ಈಗ ಅಲ್ಲಿ ಹೇಳ್ದಲ್ಲ ಫೇರ್ ರೆಂಟ್, ಸ್ಟ್ಯಾಂಡರ್ಡ್ ರೆಂಟ್, ಫೇರ್ ಮುನ್ಸಿಪಲ್ ವ್ಯಾಲ್ಯೂ ಅಂತ ಹೇಳ್ದಲ್ಲ, ಅದರ ಮೀನಿಂಗ್ ಅನ್ನ ಕೊಟ್ಟಿದೆ. ಮುನ್ಸಿಪಲ್ ವ್ಯಾಲ್ಯೂ ಅಂದ್ರೆ ದಿಸ್ ವ್ಯಾಲ್ಯೂ ಇಸ್ ಡಿಟರ್ಮೈನ್ಡ್ ಬೈ ದಿ ಮುನ್ಸಿಪಾಲಿಟಿ. ಮುನ್ಸಿಪಾಲಿಟಿ ಅವರು ಈ ಒಂದು ಮೌಲ್ಯವನ್ನ ನಿರ್ಧರಿಸುವುದು. ಇನ್ ಆರ್ಡರ್ ಟು ಲೆವಿ ಮುನ್ಸಿಪಲ್ ಟ್ಯಾಕ್ಸಸ್ ಮತ್ತು ಲೋಕಲ್ ಟ್ಯಾಕ್ಸಸ್. ಲೋಕಲ್ ಟ್ಯಾಕ್ಸಸ್, ಮುನ್ಸಿಪಲ್ ಟ್ಯಾಕ್ಸಸ್ ಅನ್ನು ವಿಧಿಸ್ಲಿಕ್ಕಾಗಿ ಅವರೇ ಒಂದು ಮನೆಗೆ ಮುನ್ಸಿಪಲ್ ವ್ಯಾಲ್ಯೂ ಅಂತ ಹೇಳೋದು. ಇದು ಯಾವ ರೀತಿ ಅವರೊಂದು ಆ ವ್ಯಾಲ್ಯೂ ಅನ್ನು ನಿರ್ಧರಿಸ್ತಾರೆ ಅಂತ ಹೇಳಿದ್ರೆ, ಬೇಸ್ಡ್ ಆನ್ ಮೆನಿ ಕನ್ಸಿಡರೇಷನ್ಸ್, ಅದು ಮುನ್ಸಿಪಾಲಿಟಿ ಆಧಾರದಲ್ಲಿ ಬರ್ತದೆ. ಇನ್ನು ಫೇರ್ ರೆಂಟ್ ಅಂತ ಒಂದಿದೆಲ್ಲ, ಅದೇನಂತ ಹೇಳಿದ್ರೆ, ಇಟ್ ರೆಫರ್ಸ್ ಟು ದಿ ರೆಂಟ್ ವಿಚ್ ಇಸ್ ಸಿಮಿಲರ್ ಪ್ರಾಪರ್ಟಿ. ಅಂದ್ರೆ ಇಟ್ ರೆಫರ್ಸ್ ಟು ದಿ ರೆಂಟ್, ಬಾಡಿಗೆ. ಯಾವುದು ಒಂದು ಮನೆ ಇದೆ, ಆ ಮನೆಯ ಹಾಗೆಯೇ ಅದೇ ಏರಿಯಾದಲ್ಲಿರುವಂತ ಇನ್ನು ಕೆಲವು ಮನೆಗಳು ಯಾವ ರೀತಿ ರೆಂಟ್ ಅನ್ನ ಪಡಿತಾ ಇದೆ, ಬಾಡಿಗೆಯನ್ನ ಪಡೀತಿದೆಯೋ ಆ ಒಂದು ಲೊಕ್ಯಾಲಿಟಿಯಲ್ಲಿ, ಆ ಒಂದು ವರ್ಷದಲ್ಲಿ, ಆ ಆಧಾರದಲ್ಲಿ ಹೇಳುವಂತಹ ರೆಂಟ್ ಅನ್ನ ಫೇರ್ ರೆಂಟ್ ಅಂತ ಹೇಳುವಂಥದ್ದು. ಉದಾಹರಣೆಗೆ, ನೀವಿರುವ ಏರಿಯಾದಲ್ಲಿ ನಿಮ್ಮ ಮನೆಯನ್ನ ಬಿಟ್ಟು ನಿಮ್ಮ ಮನೆ ಪಕ್ಕದ ಮನೆ ಏನಿದೆ ಅದು 5,000 ರೂಪಾಯಿ ಬಾಡಿಗೆಗೆ ಹೋಗ್ತಾ ಇದೆ, ಸುತ್ತಮುತ್ತ ಎಲ್ಲ ಕೂಡ 5, 6, 7 ಇದೇ ತರ ಬಾಡಿಗೆಗಳಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಅಂತ ಹೇಳಿ 5 ಅಥವಾ 6,000 ಅಥವಾ 7,000 ಒಂದು ಸ್ಟ್ಯಾಂಡರ್ಡ್ ಅಂದ್ರೆ ಫೇರ್ ರೆಂಟ್ ಅಂತ ಹೇಳಿ ಅದನ್ನ ನಿರ್ಧರಿಸ್ತಾರೆ. ಓಕೆ, ಇನ್ನು ಸ್ಟ್ಯಾಂಡರ್ಡ್ ರೆಂಟ್, ಇಟ್ ರೆಫರ್ಸ್ ಟು ದಿ ರೆಂಟ್ ಡಿಟರ್ಮೈನ್ಡ್ ಅಂಡರ್ ರೆಂಟ್ ಕಂಟ್ರೋಲ್ ಆಕ್ಟ್. ರೆಂಟ್ ಕಂಟ್ರೋಲ್ ಆಕ್ಟ್ ಅಂತ ಹೇಳ್ಬಿಟ್ಟು ಕಾಯ್ದೆ ಇದೆ, ಅದರ ಆಧಾರದಲ್ಲಿ ನಿರ್ಧರಿಸಿರುವಂತಹ ಒಂದು ಬಾಡಿಗೆ. ಈ ಆಕ್ಟ್ ಅಲ್ಲಿ ದ ಪ್ರಾಪರ್ಟಿ ಇಸ್ ಕವರ್ಡ್ ಅಂಡರ್ ದಿ ರೆಂಟ್ ಕಂಟ್ರೋಲ್ ಆಕ್ಟ್ ನಲ್ಲಿ ಆ ಪ್ರಾಪರ್ಟಿ ಕವರ್ ಆಗಿರಬೇಕು. ಇಟ್ಸ್ ಎಕ್ಸ್ಪೆಕ್ಟೆಡ್ ರೆಂಟ್ ಕೆನಾಟ್ ಎಕ್ಸೀಡ್ ದಿ ಸ್ಟ್ಯಾಂಡರ್ಡ್ ರೆಂಟ್. ಅದರ ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡುವಾಗ ಏನ್ ಬರ್ತದೆ ಅದು ಸ್ಟ್ಯಾಂಡರ್ಡ್ ರೆಂಟ್ಗಿಂತ ಹೆಚ್ಚಾಗುವಾಗಿಲ್ಲ. ದ ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾನ್ ಬಿ ಈಕ್ವಲ್ ಟು ಆರ್ ಲೆಸ್ ದ್ಯಾನ್ ಸ್ಟ್ಯಾಂಡರ್ಡ್ ರೆಂಟ್. ಎಕ್ಸ್ಪೆಕ್ಟೆಡ್ ರೆಂಟ್ ಏನಾಗ್ಬೋದು, ಸ್ಟ್ಯಾಂಡರ್ಡ್ ರೆಂಟ್ಗೆ ಈಕ್ವಲ್ ಆಗ್ಬೋದು ಅಥವಾ ಲೆಸ್ ದ್ಯಾನ್ ದಿ ಸ್ಟ್ಯಾಂಡರ್ಡ್ ರೆಂಟ್ ಆಗ್ಬೋದು, ಆದ್ರೆ ಅದಕ್ಕಿಂತ ಹೆಚ್ಚಾಗಬಾರ್ದು. ಇದು ಕೂಡ ಅಷ್ಟೇ, ಇದು ಡೆಫಿನಿಷನ್ಸ್ ಅನ್ನ ಹೇಳಿದೆ. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ಬರೆದು ಈ ಥಿಯರಿಯಲ್ಲಿ ನಿಮಗೆ ಹೇಳುವಾಗ ಇದು ಕರೆಕ್ಟ್ ಆಗಿ ಅರ್ಥ ಆಗ್ತದೆ. ಇನ್ನು ಅನ್ರಿಯಲೈಸ್ಡ್ ರೆಂಟ್ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್. ಇದು ಇಟ್ ಇಸ್ ದಿ ಅಮೌಂಟ್ ಆಫ್ ರೆಂಟ್ ವಿಚ್ ದಿ ಓನರ್ ಕೆನಾಟ್ ರಿಯಲೈಸ್. ಅಂದ್ರೆ ಓನರ್ಗೆ ಆ ಬಾಡಿಗೆ ಹಣ ಸಿಕ್ಕಿರೋದಿಲ್ಲ ಕೈಗೆ ಡ್ಯೂರಿಂಗ್ ದಿ ಇಯರ್. ಏನು ರೀಸನ್ಸ್ಗೆ, ಟೆನೆನ್ಸಿಸ್ ಬೋನಾಫೈಡ್ ಅಂತ ಹೇಳಿದ್ರೆ ಅವನು ಕಾಣೆ ಆಗಿರ್ಬೋದು ಅಥವಾ ಅವನು ಸಿಗ್ತಾ ಇಲ್ಲ, ದ ಡಿಫಾಲ್ಟಿಂಗ್ ಟೆನೆಂಟ್ ಹ್ಯಾಸ್ ವೆಕೇಟೆಡ್
ಮನೇನ ಖಾಲಿ ಮಾಡಿದ್ದಾನೆ, ಆರ್ ಸ್ಟೆಪ್ಸ್ ಹ್ಯಾವ್ ಬಿನ್ ಟೇಕನ್ ಟು ಕಂಪೆಲ್ ಹಿಮ್ ವೆಕೇಟ್ ದಿ ಪ್ರಾಪರ್ಟಿ, ಅಥವಾ ಅವನನ್ನ ಕಂಪೆಲ್ ಮಾಡಿ ಕಳಿಸಿದ್ದೀರಾ. ದ ಡಿಫಾಲ್ಟಿಂಗ್ ಟೆನೆಂಟ್ ಇಸ್ ನಾಟ್ ಇನ್ ಆಕ್ಯುಪೇಷನ್ ಆಫ್ ಎನಿ ಅದರ್ ಪ್ರಾಪರ್ಟಿ ಆಫ್ ದಿ ಎಸ್ ಎಸ್ ಸಿ. ದ ಡಿಫಾಲ್ಟಿಂಗ್ ಟೆನೆಂಟ್ ಏನಿದ್ದಾನೆ ಬಾಡಿಗೆದಾರ ಇಸ್ ನಾಟ್ ಇನ್ ಆಕ್ಯುಪೇಷನ್ ಆಫ್ ಎನಿ ಅದರ್ ಪ್ರಾಪರ್ಟಿ ಆಫ್ ದಿ ಎಸ್ ಎಸ್ ಸಿ. ಎಸ್ ಎಸ್ ಸಿಯ ಯಾವುದೇ ಆಸ್ತಿಯನ್ನ ಅಥವಾ ಏನನ್ನು ಕೂಡ ಹೊಂದಿಲ್ಲದಿದ್ದಿರಬಹುದು. ದ ಎಸ್ ಎಸ್ ಸಿ ಹಸ್ ಟೇಕನ್ ಆಲ್ ರೀಸನೇಬಲ್ ಸ್ಟೆಪ್ಸ್ ಟು ಇನ್ಸ್ಟಿಟ್ಯೂಟ್ ಲೀಗಲ್ ಪ್ರೊಸೀಡಿಂಗ್ಸ್ ಫಾರ್ ದಿ ರಿಕವರಿ ಆಫ್ ದಿ ಅನ್ಪೇಡ್ ರೆಂಟ್. ಎಸ್ ಎಸ್ ಸಿ ಯಾರಿದ್ದಾನೆ, ಈ ಒಂದು ಮನೆಯ ಬಾಡಿಗೆದಾರನನ್ನೇ ಎಸ್ ಎಸ್ ಸಿ ಅಂತ ಹೇಳ್ಬೋದು. ಆ ಎಸ್ ಎಸ್ ಸಿ ಎಲ್ಲಾ ಪ್ರಯತ್ನಗಳು ಮಾಡಿದ್ದಾನೆ, ಯಾವುದು ಕಾನೂನಿನ ರೀತಿಯಲ್ಲಿ ರೆಂಟ್ ಅನ್ನ ಅವನಿಂದ ರಿಕವರಿ ಮಾಡ್ಲಿಕ್ಕೆ, ಬಟ್ ಆಗ್ಲಿಲ್ಲ. ದ ಎಸ್ ಎಸ್ ಸಿ ಆಫೀಸರ್ ಈಸ್ ಸ್ಯಾಟಿಸ್ಫೈಡ್ ವಿತ್ ದಿ ಯೂಸ್ಲೆಸ್ನೆಸ್ ಆಫ್ ದಿ ಲೀಗಲ್ ಪ್ರೊಸೀಡಿಂಗ್ಸ್. ಆ ಲೀಗಲ್ ಪ್ರೊಸೀಡಿಂಗ್ಸ್ ಏನಿತ್ತು ಅದು ಎಲ್ಲವೂ ಕೂಡ ಯೂಸ್ಲೆಸ್ ಅಂತೇಳಿ ಅವನಿಗೆ ಸಮಾಧಾನಕರವಾಗಿ ಅನಿಸಿದ್ರೆ ಅದನ್ನ ಅನ್ರಿಯಲೈಸ್ಡ್ ರೆಂಟ್ ಅಂತ ಹೇಳಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಏನ್ ಮಾಡ್ಬಿಡ್ತಾರೆ, ರೆಂಟ್ ಅವ್ನು ಕೊಡ್ಲಿಲ್ಲ ಅಂತ ತಕೊಂಡ್ಬಿಟ್ಟು ಸಹ ಸರಕಾರಕ್ಕೆ ಟ್ಯಾಕ್ಸ್ ಅನ್ನ ಇಲ್ಲ ಅಂತ ತೋರಿಸ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಅನ್ರಿಯಲೈಸ್ಡ್ ರೆಂಟಿಗೆ ಇಷ್ಟು ಡೆಫಿನೇಷನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು.